ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ತೆ. ನಾನು ಧರಣೀಶ ಎಸ್.ಟಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾವಿ. ಈ ಹಿಂದೆ ಕೌಟಿಲ್ಯರವರ ಬಗ್ಗೆ, ಅವರ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ನಾವು ಮಾತಾಡಿದ್ದೀವಿ, ವಿಸ್ತೃತವಾಗಿ ಮಾತಾಡಿದ್ದೀವಿ. ಇವತ್ತು ಅವರ ಸಪ್ತಾಂಗ ಸಿದ್ಧಾಂತದ ಒಂದು ಕೊನೆಯ ವಸ್ತು ವಿಷಯ ಮಿತ್ರ ಮತ್ತೆ ಸ್ನೇಹಿತ. ಮಿತ್ರ ಅಂದ್ರೆ ಸ್ನೇಹಿತ. ರಾಜ್ಯದ ಮೂಲಾಂಶಗಳಲ್ಲಿ ಸ್ನೇಹಿತ ಕೂಡ ಒಬ್ಬ. ಸ್ನೇಹಿತ ಅಂದ್ರೆ ಫ್ರೆಂಡ್. ಯಾಕೆ ಸ್ನೇಹಿತ ಅವಶ್ಯಕತೆ ಇದೆ? ಸ್ನೇಹಿತನ ಅವಶ್ಯಕತೆ ಏನಿದೆ? ಏಕೆ ಸ್ನೇಹಿತ ಬೇಕು ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಸ್ನೇಹಿತ ಅಂದ್ರೆ ಯಾರು ಅಂದ್ರೆ ಅವನ ನೆರೆಹೊರೆ ರಾಷ್ಟ್ರ. ನೆರೆಹೊರೆ ರಾಷ್ಟ್ರದೊಂದಿಗೆ ಆತ ಯಾವ ರೀತಿಯ ಸಂಬಂಧನ ಹೊಂದಿರಬೇಕು? ತನ್ನ ರಾಜ್ಯಕ್ಕಾಗಿ, ರಾಜ್ಯದ ಭವಿಷ್ಯಕ್ಕಾಗಿ, ರಾಜ್ಯದ ಭದ್ರತೆಗಾಗಿ, ರಾಜ್ಯದ ಉಳಿವಿಗಾಗಿ, ರಾಜತ್ವದ ಭದ್ರತೆಗಾಗಿ ಯಾವ ರೀತಿ ಸಂಬಂಧ ಹೊಂದಿರಬೇಕು ಅನ್ನೋದನ್ನ ಅವನ ವಿದೇಶಾಂಗ ವ್ಯವಹಾರದ ದೃಷ್ಟಿಕೋನದಲ್ಲಿ ಸ್ನೇಹಿತನಾಗಿ ನೆರೆಹೊರೆ ರಾಜ್ಯಗಳನ್ನ ಹೇಗೆ, ನೆರೆಹೊರೆ ರಾಜ್ಯರೊಂದಿಗೆ, ರಾಜರುಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಮಂಡಲ ಸಿದ್ಧಾಂತ ಮತ್ತೆ ಸ್ನೇಹಿತನ ಪರಿಕಲ್ಪನೆ ಒಳಗಡೆ ಇವತ್ತು ಈ ವಸ್ತು ವಿಷಯನ ನಾವು ಅಧ್ಯಯನ ಮಾಡೋಣ. ಇದನ್ನ ನಾವು ಅಧ್ಯಯನ ಮಾಡೋದ್ರಿಂದ ನೆರೆಹೊರೆ ರಾಷ್ಟ್ರಗಳ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಪ್ರಸ್ತುತದಿಂದಲೂ ಕೂಡ ಯಾವುದೇ ಒಂದು ಬಲಿಷ್ಠ ರಾಷ್ಟ್ರ, ಎಲ್ಲ ರೀತಿಯ ಸಂಪನ್ಮೂಲಗಳಿದ್ರೂ ಕೂಡ ಒಂದು ನೆರೆ ರಾಜ್ಯದೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಇಟ್ಕೊಂಡಿರ್ಬೇಕಾಗುತ್ತೆ, ನೆರೆ ರಾಷ್ಟ್ರದ ಸಂಬಂಧ ಏಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ಜಗತ್ತಿನ ಬಹುತೇಕ ಅತ್ಯಂತ ದೊಡ್ಡಣ್ಣ ಮತ್ತೆ ಬಲಿಷ್ಠ ರಾಷ್ಟ್ರ ಅಂತ ಕರೆಸ್ಕೊಂಡಿರೋ ಅಮೆರಿಕ ಕೂಡ ಏಕಾಂಗಿಯಾಗಿ ಬದುಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರತಿ ರಾಷ್ಟ್ರದ ಜನಗಳ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕಾದ್ರೆ ಆ ರಾಜ್ಯದ ಏಕಾಂಗಿಯಾಗಿ ಪೂರೈಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಉತ್ಪಾದನಾ ದೃಷ್ಟಿಕೋನದಲ್ಲಿ, ಸರಕು ಸಾಮಗ್ರಿಗಳ ಅವೈಲಬಿಲಿಟಿ, ಲಭ್ಯತೆಯ ದೃಷ್ಟಿಕೋನದಲ್ಲಿ ಏಕಾಂಗಿಯಾಗಿ ಒಂದು ರಾಷ್ಟ್ರ ತನ್ನ ವ್ಯವಹಾರಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೆರೆಹೊರೆ ರಾಜ್ಯಗಳ ನೆರವು ಎಲ್ಲಾ ದೃಷ್ಟಿಕೋನದಲ್ಲಿ ಬೇಕಾಗುತ್ತೆ. ಅದು ವಾಣಿಜ್ಯ ವ್ಯವಹಾರಗಳಿರ್ಬೋದು, ಅಥವಾ ಭದ್ರತಾ ದೃಷ್ಟಿಕೋನದಲ್ಲಿರ್ಬೋದು, ಮಿಲಿಟರಿ ದೃಷ್ಟಿಕೋನದಲ್ಲಿರ್ಬೋದು, ಬೇಕಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಪ್ರಸ್ತುತ ದಿನದಲ್ಲಿ. ಅದನ್ನ ಕೌಟಿಲ್ಯ ಕ್ರಿಸ್ತಪೂರ್ವದಲ್ಲೇ ವಿವರಿಸಿದ್ರು. ಒಂದು ರಾಜ್ಯ ಯಶಸ್ವಿ ಆಗ್ಬೇಕಾದ್ರೆ ನೆರೆಹೊರೆ ರಾಜ್ಯ ಎಷ್ಟು ಅವಶ್ಯಕತೆ ಇದೆ, ಬೇರೆ ರಾಜ್ಯಗಳೊಂದಿಗೆ ಎಂತ ಸಂಬಂಧ ಹೊಂದಿರಬೇಕು ಅನ್ನೋದನ್ನ ಕೌಟಿಲ್ಯ ಬಹಳ ಹಿಂದೆನೆ ಹೇಳಿದ್ರು. ಅದನ್ನ ನಾವು ರಾಜ್ಯದ ಮೂಲಾಂಶಗಳಲ್ಲಿ ಒಂದನ್ನಾಗಿ ನಾವಿವತ್ತು ಪರಿಗಣಿಸಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಮೂಲಾಂಶಗಳ ಪರಿಕಲ್ಪನೆ ಬಂದಾಗ ಭೂಪ್ರದೇಶ, ಜನಸಂಖ್ಯೆ, ಪರಮಾಧಿಕಾರ, ಸರ್ಕಾರ, 4 ಮೂಲಾಂಶಗಳು ಅನ್ನೋದ್ರ ಆಚೆ ಹಲವಾರು ರಾಜಕೀಯ ಚಿಂತಕರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾನ್ಯತೆ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ರಾಷ್ಟ್ರಕ್ಕೆ ಸ್ಥಾನಮಾನ ಸಿಕ್ಕಿರ್ಬೇಕು ಅನ್ನೋದು ಕೂಡ ಒಂದು ಬಹಳ ಮುಖ್ಯವಾದ ಅಂಶನ ಮುನ್ನೆಲೆಗೆ ತರ್ತಾ ಇರೋದನ್ನ ನೋಡ್ಬೋದು ಇವತ್ತು ನಾವು. ಅಂದ್ರೆ ಇವತ್ತು ಕೂಡ ಆಧುನಿಕ ರಾಜಕೀಯ ಚಿಂತಕರುಗಳು ನೆರೆಹೊರೆ ರಾಷ್ಟ್ರಗಳೊಂದಿಗೆ ಸಹಕಾರ ಮತ್ತೆ ಸಮನ್ವಯತೆನ ಬಹಳ ಮುಖ್ಯವಾದ ವಸ್ತು ವಿಷಯ ಅಂತ ಕನ್ಸಿಡರ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಅಂಥದ್ರಲ್ಲಿ ನಮ್ಮ ಕೌಟಿಲ್ಯರವರು ಬಹಳ ಹಿಂದೆನೆ ಸ್ನೇಹಿತನ ಬಗ್ಗೆ, ಜೊತೆಗೆ ಸ್ನೇಹಿತನ ಮೂಲಕ ವಿದೇಶಾಂಗ ವ್ಯವಹಾರದ ಬಗ್ಗೆ ಆದ್ಯತೆ ಕೊಟ್ಟಿದ್ನ ನಾವು ಗಮನಿಸ್ಬೇಕಾಗುತ್ತೆ ಸ್ನೇಹಿತರೆ. ಈ ಕ್ಲಾಸಲ್ಲಿ ನಾವು ರಾಜ್ಯ ಒಂದು ತನ್ನ ನೆರೆಹೊರೆ ರಾಜ್ಯದವ್ರ ಜೊತೆ ಸ್ನೇಹಿತನಾಗಿ ಹೇಗೆ ನಡ್ಕೊಬೇಕು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಳೋಣ. ಇದನ್ನ ನಾವು ಅಧ್ಯಯನ ಮಾಡೋದ್ರಿಂದ ಕೌಟಿಲ್ಯರವರ ವಿದೇಶಾಂಗ ವ್ಯವಹಾರ ಅಂದ್ರೆ ರಾಜನಾದವನು ವಿದೇಶಗಳೊಂದಿಗೆ, ನೆರೆಹೊರೆ ರಾಜ್ಯಗಳೊಂದಿಗೆ ಈಗ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಸ್ತೃತ ಮಾಹಿತಿ ಸಿಗುತ್ತೆ. ಮಿತ್ರ ಅಂದ್ರೆ ಸಿಂಪ್ಲಿ ಫ್ರೆಂಡ್ ಆಫ್ ದಿ ಕಿಂಗ್, ರಾಜನ ಸ್ನೇಹಿತ. ರಾಜನ ಸ್ನೇಹಿತನ
ನಮಗೂ ಮಿತ್ರ ಇದ್ದಾನೆ, ನಮಗೂ ಸ್ನೇಹಿತ ಇದ್ದಾನೆ. ಯಾರು ನಮ್ಮ ಸ್ನೇಹಿತ ಅಂದ್ರೆ ಯಾರು ನಮಗೆ ಪರಿಚಿತರೋ, ನಮ್ಮ ಸ್ಪಂದಿಸ್ತಾರ, ನಮ್ಮ ನೋವು ನಲಿವು ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೋ ಅವ್ರು ನಾವು ಸ್ನೇಹಿತ ಅಂತ ಕರಿತೀವಲ್ವಾ. ಅದೇ ರೀತಿ ರಾಜನಾದವನು ಸಾಮಾನ್ಯ ಪ್ರಜೆಗಳನ್ನ ಸ್ನೇಹಿತ ಅಂತ ಕನ್ಸಿಡರ್ ಮಾಡಲ್ಲ, ಕನ್ಸಿಡರ್ ಮಾಡಬಾರ್ದು ಕೂಡ. ರಾಜನಾದನು ಸದಾ ಅವನ ಸ್ಥಾನಮಾನಕ್ಕೆ ತಕ್ಕನಾದ, ಅವನ ಘನತೆ ಗಾಂಭೀರ್ಯಕ್ಕೆ ತಕ್ಕನಾದವನ್ನೇ ಸ್ನೇಹಿತನಾಗಿ ಮಾಡ್ಕೊಬೇಕಾಗುತ್ತೆ ರಾಜನಾದವನು. ಹಾಗಾಗಿ ರಾಜ್ಯದ ಒಳಗಿನ ತನ್ನ ಪ್ರಜೆಗಳನ್ನ ಸ್ನೇಹಿತ ಅಂತ ಕನ್ಸಿಡರ್ ಮಾಡೋದಿಲ್ಲ. ನೆರೆ ರಾಜ್ಯದ ರಾಜರನ್ನೇ ಆತ ಸ್ನೇಹಿತ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಒಪ್ಕೊಬೇಕಾಗತ್ತೆ. ಸ್ನೇಹಿತ ಅಂದ್ರೆ ನೆರೆ ರಾಜ್ಯದ ಸ್ನೇಹಿತ, ರಾಜ್ಯನ ನೆರೆ ರಾಜ್ಯದ ರಾಜನಾಗಿರೋನು ಈ ರಾಜನ ಸ್ನೇಹಿತನಾಗಿರ್ತಾನೆ ಎನ್ನುವ ಒಂದು ಅರ್ಥನ ಸೂಚಿಸುತ್ತೆ. ಸಹಜವಾಗಿ ಪ್ರತಿ ರಾಜ ನೆರೆಯವರ ರಾಜ್ಯಗಳೊಂದಿಗೆ ಕಡ್ಡಾಯವಾಗಿ ಅಷ್ಟೇ ಅಲ್ಲ ಅನಿವಾರ್ಯವಾಗಿ ನೆರೆಯವರ ರಾಷ್ಟ್ರಗಳೊಂದಿಗೆ ಫ್ರೆಂಡ್ಶಿಪ್ ನ ಇಟ್ಕೊಂಡಿರ್ಬೇಕಾಗುತ್ತೆ, ವಿಶ್ವಾಸ ಇಟ್ಕೊಂಡಿರ್ಬೇಕಾಗಿರುತ್ತೆ. ಅದು ಅತ್ಯಂತ ಅನಿವಾರ್ಯ ಕೂಡ. ಯಾಕೆ ಅನಿವಾರ್ಯತೆ? ಈಗ ಆಲ್ರೆಡಿ ನಾನು ಹೇಳಿದೆ, ರಾಜ್ಯದ ಭದ್ರತೆ ಅಂದ್ರೆ ನೆರೆಯವರ ಯಾವ್ದಾದ್ರು ಶತ್ರು ರಾಷ್ಟ್ರ ಆಕ್ರಮಣ ಮಾಡಿದಾಗ ಮತ್ತೊಂದು ಸ್ನೇಹಿತ ರಾಷ್ಟ್ರ ಸಹಾಯ ಮಾಡ್ಲೇಬೇಕಾಗುತ್ತೆ. ಶತ್ರುವಿನ ಶತ್ರು ಮಿತ್ರ ಸದಾ ನಿರ್ವಹಣೆ ಮಾಡಿ ರಾಜನಾದವನು ಗಮನಿಸಬೇಕಾಗಿರುತ್ತೆ. ಅದು ಮುಂದಿನ ಮಂಡಲ ಪರಿಕಲ್ಪನೆಯಲ್ಲಿ ಮುಂದೆ ಅದನ್ನು ನೋಡೋಣ ಇದೇ ಕ್ಲಾಸಲ್ಲಿ. ಜೊತೆಗೆ ರಾಜನಾದವನು ಹೊಸ ಸ್ನೇಹಿತರನ್ನ ಮಾಡ್ಕೊಬೇಕಾಗಿರುತ್ತೆ. ಹೊಸ ಸ್ನೇಹಿತರು ಅಂದ್ರೆ ನೆರೆಯವರ ರಾಜ್ಯಗಳ ಹೊಸ ರಾಜ್ಯಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಬೇಕಾಗಿರುತ್ತೆ. ಆ ರಾಜರುಗಳ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿರ್ಬೇಕಾಗುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಅವರನ್ನ ಭೇಟಿ ಆಗ್ಬೇಕಾಗುತ್ತೆ. ಸಾಂದರ್ಭಿಕವಾಗಿ ಅವರಿಗೆ ಉಡುಗೊರೆಗಳನ್ನ ಗಿಫ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಬೇಕಾಗುತ್ತೆ. ಸಹಜವಾಗಿ ರಾಜತಾಂತ್ರಿಕ ವ್ಯವಸ್ಥೆನಲ್ಲಿ ಭೇಟಿಗಳ ಸಂದರ್ಭದಲ್ಲಿ ಗಿಫ್ಟ್ಗಳು ಎಕ್ಸ್ಚೇಂಜ್ ಆಗೋದನ್ನ ನಾವು ನೋಡಬಹುದು. ಅದು ವ್ಯಾಲ್ಯೂಬಲ್ ಗಿಫ್ಟ್. ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿದ ಯಾವುದೋ ಒಂದು ವಿಶೇಷ ವಸ್ತುನೋ, ಅದು ಹಳೇ ವಸ್ತು ಆದ್ರೂ ಪರವಾಗಿಲ್ಲ, ಅರ್ಥಗರ್ಭಿತವಾದ ಉಡುಗೊರೆ ಕೊಟ್ಟು ಕಳಿಸ್ತಾರೆ. ಬರೀ ಕೈಲಂತೂ ವಾಪಸ್ ಕಳಿಸೋದಿಲ್ಲ. ನಮ್ಮ ಪ್ರಧಾನಿ ಬೇರೆ ದೇಶಕ್ಕೆ ಹೋದ್ರು ಅಷ್ಟೇ, ಬೇರೆ ದೇಶದ ಪ್ರಧಾನಿ ನಮ್ಮ ದೇಶಕ್ಕೆ ಬಂದ್ರು ಅಷ್ಟೇನೆ ಉಡುಗೊರೆಗಳು ಕೊಡೋದು ಸಹಜ. ಅಂಥದೇ ಒಂದು ಪರಿಕಲ್ಪನೆ ಅಂದೂ ಕೂಡ ಇತ್ತು ಅನ್ನೋದನ್ನ ಅವರ ಗ್ರಂಥದಲ್ಲಿ ಉಲ್ಲೇಖಿಸಿ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ಬ ರಾಜ ಅನ್ನೋದನ್ನ ಹೇಳಿದ್ದಾರೆ ಕೌಟಿಲ್ಯರವರು. ಯಾಕೆ ಸ್ನೇಹಿತರು ಬೇಕು ಅಂದ್ರೆ ಈ ವಿಶೇಷ ಆತಂಕದ ಸಂದರ್ಭದಲ್ಲಿ, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸ್ನೇಹಿತರ ಸಹಾಯನ ಪಡಿಬೇಕಾಗುತ್ತೆ. ಸ್ನೇಹಿತರ ಸಹಕಾರದೊಂದಿಗೆ ಆ ಬಿಕ್ಕಟ್ಟಿನ ಪರಿಸ್ಥಿತಿನ ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ, ಪರಿಹರಿಸ್ಕೊಬೇಕಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರಾಜ ತನ್ನ ನೆರೆಹೊರೆಯವರನ್ನ ರಾಜತಾಂತ್ರಿಕ ವ್ಯವಸ್ಥೆಯ ಅಂಡರಲ್ಲಿ ಸ್ನೇಹಿತನನ್ನಾಗಿ ಪರಿಗಣಿಸಿರ್ಬೇಕಾಗಿರುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು ಕೌಟಿಲ್ಯರವರ ಪರಿಕಲ್ಪನೆ ಒಳಗಡೆ ನಾವಿಲ್ಲಿ ನೋಡಬಹುದು. ಅಂದ್ರೆ ರಾಜರು ಎಷ್ಟಿರ್ಬೇಕು ಸಂಖ್ಯೆ ಅಂದ್ರೆ ಗುಡ್ ನಂಬರ್ ಆಫ್ ಫ್ರೆಂಡ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಗುಡ್ ನಂಬರ್ ಆಫ್ ಅಂದ್ರೆ ರಾಜ ಅವನ ಶಕ್ತಿಯಾನುಸಾರ ರಾಜರುಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಂಡಿರ್ತಾನೆ. ಅದಕ್ಕೆ ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ, ರಾಜನಾದವನು ವೆಂಕಾಸೀನ ನಾಡಿ ಅಂತೇಳಿ ಎಲ್ಲರನ್ನು ಸ್ನೇಹಿತರನ್ನು ಮಾಡ್ಕೊಳೋದಿಲ್ಲ, ಎಲ್ಲರ ಸಲಹೆನೂ ಕೇಳೋದಿಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ರಾಜನಾದವನು ಸ್ನೇಹಿತರನ್ನ ವ್ಯವಸ್ಥಿತವಾಗಿ ಅವನ ಗಾಂಭೀರ್ಯಕ್ಕೆ, ಅವನ ಅರ್ಹತೆಗೆ, ಅವನ ಸಂಬಂಧಪಟ್ಟಂತೆ ಸ್ನೇಹವನ್ನ ಸ್ನೇಹಿತರನ್ನ ನಿರ್ವಹಣೆ ಮಾಡೋದನ್ನ ನೋಡ್ಬೋದು. ಅದ್ರ ಹಿನ್ನೆಲೆ ಫ್ರೆಂಡ್ಶಿಪ್ಪಿನ ಸಂಪೂರ್ಣ ಬ್ಯಾಕ್ಗ್ರೌಂಡ್ ಏನಾಗಿರುತ್ತೆ, ಹಿನ್ನೆಲೆ ಏನಾಗಿರುತ್ತೆ ಅಂದ್ರೆ ಸೆಲ್ಫ್ ಇಂಟ್ರೆಸ್ಟ್. ಅಂದ್ರೆ ಪರಸ್ಪರ ನಂಬಿಕೆ ಮೇಲೆ ಸ್ನೇಹಿತರು ಇರ್ತಾರೆ, ಅಂದ್ರೆ ಸ್ನೇಹಿತ ರಾಜರುಗಳು ಇರ್ತಾರೆ. ಆ ಸ್ನೇಹಿತ ರಾಜರುಗಳು ಕಡ್ಡಾಯವಾಗಿ ಪರಸ್ಪರ ರಾಜ್ಯದ ತಮ್ಮ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರನೇ ಸ್ನೇಹಿತರನ್ನ ಮಾಡ್ಕೊಂಡಿರೋದನ್ನ ನೋಡ್ಬೋದು. ಆ ಸ್ನೇಹಿತರು ಏನಿದ್ದಾರೆ ಅವರು ಒಬ್ಬರಿಗೊಬ್ಬರಿಗೆ ಪರಸ್ಪರ ನಂಬಿಕೆ ಇರಬೇಕಾಗುತ್ತೆ, ವಿಶ್ವಾಸ ಇರಬೇಕಾಗುತ್ತೆ. ಪರಸ್ಪರ ನಂಬಿಕೆ ವಿಶ್ವಾಸದೊಂದಿಗೆ ರಾಜರುಗಳು ತಮ್ಮ ಸ್ನೇಹತ್ವದ ವ್ಯವಹಾರವನ್ನು ಇಟ್ಕೊಂಡಿರ್ಬೇಕಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು.
ಅಂದ್ರೆ ಪ್ರತಿಯೊಬ್ಬ ರಾಜ ತನ್ನ ನೆರೆಹೊರೆಯವರನ್ನ ನೆರೆಹೊರೆ ರಾಜರನ್ನ ಸ್ನೇಹಿತರನ್ನಾಗಿ ಪರಿಗಣಿಸಿರ್ತಾನೆ. ಆ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ತಾನೆ. ಆ ಉತ್ತಮ ಬಾಂಧವ್ಯದ ಮೂಲಕ ತನ್ನ ರಾಜ್ಯಕ್ಕೆ ಒದಗಿ ಬರಬಹುದಾದ ಬಿಕ್ಕಟ್ಟುಗಳ ನಿವಾರಣೆಗೋಸ್ಕರ ಸ್ನೇಹಿತರ ಸಹಾಯವನ್ನ ಪಡಿತಾರೆ. ಅಂತಹ ಸ್ನೇಹದ ಬಾಂಧವ್ಯವನ್ನ ಬಿಗಿ ಮಾಡ್ಕೊಳ್ಲಿಕ್ಕೋಸ್ಕರ, ಉತ್ತಮಪಡಿಸಿಕೊಳ್ಳಿಕ್ಕೋಸ್ಕರ ವಿಶೇಷ ಸಂದರ್ಭದಲ್ಲಿ ಭೇಟಿಯಾಗುವ ಮೂಲಕ ಪರಸ್ಪರ ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಸ್ನೇಹತ್ವವನ್ನ ಬಿಗಿಗೊಳಿಸ್ತಾ ಹೋಗ್ತಾರೆ, ಅಥವಾ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನೋಡ್ಬೋದು. ಇಲ್ಲಿ ಸ್ನೇಹ ಸಂದರ್ಭದಲ್ಲಿ ಎರಡೂ ಕಡೆ ರಾಜರುಗಳ ಉದ್ದೇಶ ಸೆಲ್ಫ್ ಇಂಟ್ರೆಸ್ಟೇ ಆಗಿರುತ್ತೆ, ಅದು ತಮ್ಮ ರಾಜ್ಯದ ಅನುಕೂಲನೇ ಆಗಿರುತ್ತೆ. ಆದರೆ ಅದರಾಚೆ ಅವರಿಬ್ಬರಿಗೂ ಕೂಡ ಪರಸ್ಪರ ವಿಶ್ವಾಸ ಮತ್ತೆ ಬದ್ಧತೆ ಇರಬೇಕಾಗುತ್ತೆ, ಅದು ಸ್ನೇಹದ ಮಟ್ಟಿಗೆ ಬದ್ಧತೆ ಇರಬೇಕಾಗುತ್ತೆ. ಇದು ರಾಜ್ಯಗಳ ನಡುವಿನ ಯುದ್ಧ ಮತ್ತೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಉಪಯುಕ್ತ ಆಗುತ್ತೆ ಈ ಸ್ನೇಹ ಅನ್ನೋದು ಮುಖ್ಯವಾದ್ದು. ಇದು ಕೌಟಿಲ್ಯರವರ ಒಬ್ಬ ಸ್ನೇಹಿತನ ಸಂಬಂಧಪಟ್ಟಂತೆ, ಒಬ್ಬ ಸ್ನೇಹಿತ ರಾಜ್ಯದ ಮೂಲಾಂಶವಾಗಿರ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಕಲ್ಪನೆ. ನೆಕ್ಸ್ಟ್, ಆ ಸ್ನೇಹಿತರೊಂದಿಗೆ ಹೇಗೆಲ್ಲ ವ್ಯವಹಾರ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಮಂಡಲ ಸಿದ್ಧಾಂತದಲ್ಲಿ ನೋಡ್ತೀವಿ. ಮಂಡಲ ಸಿದ್ಧಾಂತ ಅಂದ್ರೆ ಕೌಟಿಲ್ಯರವರು ವಿವರಿಸಿರುವ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥೆ, ಅಂತಾರಾಷ್ಟ್ರೀಯ ವ್ಯವಹಾರಗಳು. ರಾಜನಾದವನು ಒಂದು ರಾಜ್ಯ ನೆರೆಹೊರೆಯ ಇನ್ನೊಂದು ರಾಜ್ಯದೊಂದಿಗೆ ಇನ್ನೊಬ್ಬ ರಾಜನೊಂದಿಗೆ ಹೊಂದಿರಬಹುದಾದ ವ್ಯವಹಾರವನ್ನ ನಾವು ಮಂಡಲ ಸಿದ್ಧಾಂತ ಅಂತ ಕರಿತೀವಿ. ಯುವರ್ ನೈಬರ್ ಇಸ್ ಯುವರ್ ನ್ಯಾಚುರಲ್ ಎನಿಮಿ ಅಂಡ್ ದಿ ನೈಬರ್ ಇಸ್ ಯುವರ್ ಫ್ರೆಂಡ್ ಅಂತ. ಶತ್ರುವಿನ ಶತ್ರು ಮಿತ್ರ. ನಮ್ಮನೆ ಪಕ್ಕದವರು ಸದಾ ನಮ್ಮ ಸ್ನೇಹಿತರಲ್ಲ, ಅವ್ರು ಒಂದು ರೀತಿ ಮೇಲ್ನೋಟಕ್ಕೆ ಸ್ನೇಹಿತರು ಹಾಕೊಂಡ್ರು, ಆಂತರ್ಯದಲ್ಲಿ ಶತ್ರುತ್ವ ಅಂತೂ ಸಹಜವಾಗಿದ್ದೇ ಇರುತ್ತೆ. ನಮ್ಮ ಪಕ್ಕದ ಮನೆಯವರು ನಮಗೆ ಎನಿಮಿಗಳಾದ್ರೆ, ಶತ್ರುಗಳಾದ್ರೆ, ಅವನ ಶತ್ರು ಇರ್ತಾನಲ್ಲ, ಅವನ ನನಗೆ ಸಹಜವಾಗಿ ಮಿತ್ರತ್ವ ಇರುತ್ತೆ. ಶತ್ರುವಿನ ಶತ್ರು ಮಿತ್ರ, ಮಿತ್ರನ ಮಿತ್ರ ಮಿತ್ರ, ಮಿತ್ರನ ಮಿತ್ರ ಮಿತ್ರ, ಶತ್ರುವಿನ ಶತ್ರು ನಮಗೆ ಮಿತ್ರ ಆಗ್ತದೆ. ನೋಡಿ, ಇದು ಕೌಟಿಲ್ಯರವರ ದ ಗ್ರೇಟ್ ಸ್ಟೇಟ್ಮೆಂಟ್ ಆನ್ ಮಂಡಲ ಥಿಯರಿ. ಇಲ್ಲಿ ಮಂಡಲ ಥಿಯರಿ ಅಂದ್ರೆ ನೇರವಾಗಿ ಪ್ರಸ್ತುತ ಬ್ಯಾಲೆನ್ಸ್ ಆಫ್ ಪವರ್ ಪಾಲಿಟಿಕ್ಸ್ಗೆ ನಾವು ಕಂಪೇರ್ ಮಾಡಿ ನೋಡಬಹುದು. ಬ್ಯಾಲೆನ್ಸ್ ಆಫ್ ಪವರ್ ಅಂದ್ರೆ ಶಕ್ತಿ ಸಮತೋಲನ. ಶಕ್ತಿ ಸಮತೋಲನ ಅಂದ್ರೆ ರಾಜ್ಯವೊಂದು ತನ್ನ ನೆರೆಹೊರೆಯ ರಾಜ್ಯದೊಂದಿಗೆ ತಾನೆಷ್ಟು ಬಲಶಾಲಿ, ತನ್ನ ರಾಜ್ಯ ರಕ್ಷಣೆಗಾಗಿ, ತನ್ನ ಅಧಿಕಾರದ ರಕ್ಷಣೆಗಾಗಿ ಮಾಡಿಕೊಳ್ಳುವ ಮೈತ್ರಿಕೂಟಗಳ ವ್ಯವಸ್ಥೆಯ ಆಧಾರದ ಮೇಲೆ ಇವತ್ತು ಆಧುನಿಕ ಶಕ್ತಿ ಸಮತೋಲನದ ಸಿದ್ಧಾಂತವನ್ನ ನಾವು ನೋಡ್ತೀವಿ. ಇಂಥದೇ ಶಕ್ತಿ ಸಮತೋಲನವನ್ನ ರಾಜ್ಯ ರಕ್ಷಣೆಗಾಗಿ ಕೌಟಿಲ್ಯರವರು ಮಂಡಲ ಸಿದ್ಧಾಂತದ ಮೂಲಕ ಪ್ರತಿಪಾದನೆ ಮಾಡಿದ್ನ ನೋಡಬಹುದು. ಮಂಡಲ ಅಂದ್ರೆ ಒಂದು ಸರ್ಕಲ್ ಅಂತ. ಸರ್ಕಲ್ ಅಂದ್ರೆ ಪ್ರತಿ ರಾಜ ಅವನ ಸರ್ಕಲ್ ಅಲ್ಲಿ ಅವನು ಕೇಂದ್ರ ಬಿಂದು ಆಗಿರ್ತಾನೆ. ಆಗ ನೆರೆಹೊರೆ ರಾಜ್ಯಗಳೊಂದಿಗೆ ಎಂತಹ ಸಂಬಂಧ ಇಟ್ಕೊಂಡಿರ್ತಾನೆ ಅನ್ನೋದನ್ನ ಅವರು ಮುಂದೆ ಸಾಂಕೇತಿಕವಾಗಿ ಸೂಚಿಸಿದ್ದಾರೆ. ವಿಜಿಗಿಶು, ಹರಿ ಮಿತ್ರ, ಮಿತ್ರ ಮಿತ್ರ ಅನ್ನೋದ್ರ ಬಗ್ಗೆ ಸೂಚಿಸಿದ್ದಾರೆ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಒಟ್ಟಾರೆ ಮಂಡಲ ಸಿದ್ಧಾಂತ ಒಂದು ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು, ಒಂದು ಶಕ್ತಿ ಸಮತೋಲನಕ್ಕೆ ಸಂಬಂಧಪಟ್ಟಿದ್ದು, ಶತ್ರು ಮತ್ತೆ ಮಿತ್ರತ್ವದ ಬ್ಯಾಲೆನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು, ಶತ್ರುವನ್ನ ಮಣಿಸ್ಲಿಕ್ಕೆ ಮಿತ್ರನನ್ನ ಹೇಗೆ ಬಳಸ್ಕಂತಾನೆ ಅನ್ನೋದ್ರ ಬಗ್ಗೆ ಕೌಟಿಲ್ಯ ವಿವರಿಸ್ತಾ ಇದ್ದಾನೆ ಇವನ ಮಂಡಲ ಸಿದ್ಧಾಂತದಲ್ಲಿ. ನಾವು ಎಷ್ಟರ ಮಟ್ಟಿಗೆ ವ್ಯಕ್ತಿಗತವಾಗಿ ವ್ಯಕ್ತಿ ಹೇಗೆ ಪ್ರಭುತ್ವ, ರಾಜನಾದವನು ವ್ಯಕ್ತಿಗತವಾಗಿ ತಾನೇ ಪರಮಾಧಿಕಾರದ ಪ್ರಭು ಆಗಿರೋದ್ರಿಂದ, ಪಡೆದ ಪ್ರಭು ಆಗಿರೋದ್ರಿಂದ ತನ್ನ ನೆರೆಹೊರೆ ರಾಜ್ಯಗಳಿಗೆ ಅವನು ಅಧೀನನಲ್ಲ ಅಂದಾಗ ಆಗ ಅವನ ಪ್ರತಿಷ್ಠೆ, ನಂತರ ಅವನ
ವ್ಯಕ್ತಿಗತ ವರ್ಚಸ್ಸುಗಳಿಗೆ ಸಂಬಂಧಪಟ್ಟಂತೆ ನೆರೆಹೊರೆ ರಾಜ್ಯಗಳೊಂದಿಗೆ ಏನು ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಹಜವಾಗಿ ವೈರತ್ವ ಅನ್ನೋದು ಒಂದು ರಾಜ್ಯದೊಂದಿಗೆ ವಿಶ್ವಾಸ ಇದ್ರೆ ಅಥವಾ ಸ್ನೇಹ ಇದ್ರೆ ಇನ್ನೊಂದು ರಾಜ್ಯದೊಂದಿಗೆ ವೈರತ್ವ ಇದ್ದೇ ಇರುತ್ತೆ. ಅಂದ್ರೆ ಒಬ್ಬ ರಾಜನೊಂದಿಗೆ ವೈರತ್ವ ಇದ್ರೆ ಇನ್ನೊಬ್ಬ ನೆರೆ ರಾಜ್ಯದೊಂದಿಗೆ ವೈರತ್ವ ಇದ್ದೇ ಇರುತ್ತೆ. ವೈರಿಯಿಂದ ತನ್ನನ್ನು ರಕ್ಷಣೆ ಮಾಡ್ಕೊಬೇಕು ಅಂದ್ರೆ ಅವನ ವೈರಿಯಿಂದ ಸ್ನೇಹ ಸಂಪಾದನೆ ಮಾಡೋದು ಸಾಮಾನ್ಯವಾದ ಒಂದು ಟ್ರಿಕ್ಸ್, ತಂತ್ರಗಾರಿಕೆ ಆಗಿದ್ದನ್ನ ನಾವು ನೋಡಬಹುದು. ಇಲ್ಲಿ 12 ರಾಜರುಗಳ ಮೂಲಕ ಕೌಟಿಲ್ಯ ತನ್ನ ಮಂಡಲ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ವಿಜಿಗೀಷು ಅಂತ ಏನ್ ಬರುತ್ತೆ, ಇವನು ರಾಜ. ವಿಜಿಗೀಷು ಅಂದ್ರೆ ಪ್ರತಿ ರಾಜತಾಂತ್ರಿಕ ವ್ಯವಸ್ಥೆ ಒಳಗಡೆ ರಾಜ ಕೇಂದ್ರ ಬಿಂದು ಆಗಿರ್ತಾನೆ. ಅವನ ಅಕ್ಕಪಕ್ಕ ಹಲವು ರಾಜ್ಯಗಳಿರ್ತಾರೆ. ಇಲ್ಲಿ ಕೌಟಿಲ್ಯ 12 ರಾಜ್ಯಗಳನ್ನ ತಗೊಂಡು ತನ್ನ ಮಂಡಲ ಸಿದ್ಧಾಂತವನ್ನ, ಮಂಡಲ ನಕ್ಷನ ವಿವರಿಸಿದಾನೆ. ರಾಜನಾದವನು ವಿಜಿಗೀಷುವಿನ ಪಕ್ಕ ಹರಿ ಇರ್ತಾನೆ. ಹರಿ ಸಾಮಾನ್ಯವಾಗಿ ನೆರೆಯ ರಾಜ್ಯವಾದರೂ ಕೂಡ ಆತ ರಾಜನ ಶತ್ರು ಆಗಿರ್ತಾನೆ. ಯಾಕೆಂದ್ರೆ ಅವನ ಉದ್ದೇಶವೂ ರಾಜ್ಯದ ವಿಸ್ತರಣೆ, ಇವನ ಉದ್ದೇಶವೂ ರಾಜ್ಯದ ವಿಸ್ತರಣೆ. ಅವನ ಉದ್ದೇಶವು ಸಂಪತ್ತಿನ ಕ್ರೋಢೀಕರಣ, ಇವನ ಉದ್ದೇಶವು ಸಂಪತ್ತಿನ ಕ್ರೋಢೀಕರಣ. ಇವರಿಬ್ಬರ ಮಧ್ಯೆ ಸಾಮಾನ್ಯವಾಗಿ ವೈರತ್ವ ಇದ್ದೇ ಇರುತ್ತೆ. ಹಾಗಾಗಿ ಹರಿ ಶತ್ರು, ಹರಿಯ ಪಕ್ಕ ಮಿತ್ರ ಇದ್ದಾನೆ. ಹರಿ ಮತ್ತೆ ಮಿತ್ರನ ಮಧ್ಯೆ ಸಾಮಾನ್ಯವಾಗಿ ಜುಗಲ್ಬಂದಿ ಇರುತ್ತೆ. ಜುಗಲ್ಬಂದಿ ಅಂದ್ರೆ ಅವರಿಬ್ಬರ ಮಧ್ಯೆ ಒಂದು ವೈರತ್ವ ಇರುತ್ತೆ. ಆ ವೈರತ್ವದಿಂದ ಹರಿಗೆ ಇಬ್ಬರು ಶತ್ರುಗಳಾದ್ರು. ಈ ಕಡೆ ನಮ್ಮ ವಿಜಿಗೀಷುನೂ ಶತ್ರು, ಆ ಕಡೆ ಮಿತ್ರನೂ ಶತ್ರು. ನಮ್ಮ ವಿಜಿಗೀಷು ಏನಿದ್ದಾನೆ ಅವನಿಗೆ ಹರಿಯ ಶತ್ರು ಇದಾನಲ್ಲ ಮಿತ್ರ, ಅವನ್ ಮಿತ್ರ ಆಗ್ತಾನೆ. ವಿಜಿಗೀಷು ಕೇಂದ್ರ, ವಿಜಿಗೀಷುವಿನ ಪಕ್ಕದ ಹರಿ ಶತ್ರು ಆದ್ರೆ ಅವನ ಪಕ್ಕದ ಹರಿಯ ಶತ್ರು ನಮ್ಮ ವಿಜಿಗೀಷುವ ಮಿತ್ರ ಆಗ್ತಾನೆ. ಮಿತ್ರನ ಹರಿಗೆ ಮಿತ್ರ ಆಗ್ತಾನೆ. ಮಿತ್ರನ ಮಿತ್ರ ಇದಾನಲ್ಲ, ಅವನ ಪಕ್ಕ ಇರೋ ಹರಿಮಿತ್ರ ಹರಿಗೆ ಮಿತ್ರ ಆದ್ರೆ ಮಿತ್ರನಿಗೆ ಶತ್ರು. ಹಾಗಾಗಿ ಈ ಹರಿಮಿತ್ರ ಹರಿಗೆ ಫ್ರೆಂಡ್ ಆದ್ರೆ ಅವನ ಶತ್ರು ಇದಾನಲ್ಲ ಮಿತ್ರ ಅಂದ್ರೆ ವಿಜಿಗೀಷುವಿನ ಮಿತ್ರ ಹರಿಯ ಶತ್ರು ಮಿತ್ರ ವಿಜಿಗೀಷುವಿಗೆ, ಮಿತ್ರನ ಮಿತ್ರ ವಿಜಿಗೀಷುವಿನ ಸ್ನೇಹಿತ. ಹರಿಮಿತ್ರ ಹೇಗೆ ಅವನಿಗೆ ವಿಜಿಗೀಷುವಿಗೆ ಆಪೋಸಿಟ್. ನೋಡಿ, ಈ ಪಾರ್ಟ್ ಅಲ್ಲಿ ಮಿತ್ರ ಮತ್ತೆ ಮಿತ್ರ ಇಬ್ರು ವಿಜಿಗೀಷುವಿಗೆ ಸ್ನೇಹಿತರಾದ್ರು. ಇನ್ನು ಹರಿಮಿತ್ರ 3 ಜನ ಶತ್ರುಗಳಾದ್ರು. ಈ ಕಡೆ ಲೆಫ್ಟ್ ಸೈಡ್ ಪಾರ್ಟ್ ಅಲ್ಲಿ ನೋಡೋದಾದ್ರೆ ಪಾರ್ಶ್ವನಿಗ್ರಹ ಸಹಜವಾಗಿ ಶತ್ರು. ಅವನ ಪಕ್ಕದ ಆಕ್ರಂದ ಸ್ನೇಹಿತನಾಗ್ತಾನೆ ವಿಜಿಗೀಷುವಿಗೆ. ಆಕ್ರಂದನಿಗೆ ಅವನ ಪಕ್ಕದವನು ಶತ್ರು ಆಗ್ತಾನೆ. ಅವನಿಗೆ ಶತ್ರು ಆಗಿರುವಂತ ಆಕ್ರಂದನಿಗೆ ಮಿತ್ರ ಆಗ್ತಾನೆ. ಆಕ್ರಂದ ಮತ್ತೆ ಆಕ್ರಂದ ಮಿತ್ರ ಇಬ್ರು ಕೂಡ ವಿಜಿಗೀಷುವಿಗೆ ಸ್ನೇಹಿತರಾಗ್ತಾರೆ. ಸೊ ಈಗ ವಿಜಿಗೀಷು 4 ಜನ ಸ್ನೇಹಿತರನ್ನ ಹೊಂದಿದ್ದಾನೆ 12 ಪೈಕಿ. ಈತ ಕೇಂದ್ರ ಬಿಂದುವಾಗಿ 4 ಜನ ಹೊಂದಿದ್ದಾನೆ. ಈ ಕಡೆ ಹರಿ ಮತ್ತೆ ಹರಿಮಿತ್ರ ಮಿತ್ರ ಅವರು 3 ಜನ ಆದ್ರು. ಯಾಕಂದ್ರೆ ಅವ್ರು ಈ ಕಡೆಗೆ ಬರೋದಿಲ್ಲ. ಮತ್ತೆ ಪಾರ್ಶ್ವನಿಗ್ರಹ ಸಾರ ಇದನ್ನಲ್ಲ, ಅವರಿಬ್ರು ಒಂದಾಗ್ತಾರೆ. ಇವರಿಬ್ರು ಈ ಕಡೆ 3 ಜನ ಒಂದಾಗ್ತಾರೆ. ಈ 4 ಜನರ ಬಲ ಯಾರ್ಯಾರು? ವಿಜಿಗೀಷುವಿಗೆ ಮಿತ್ರ ಆಕ್ರಂದ ಸಾರ 4 ಜನ ಸ್ನೇಹಿತರಿದ್ದಾರೆ. ಈ 10 ರಾಜ್ಯಗಳ ಪೈಕಿ 4 ಜನ ಸ್ನೇಹಿತರು ಮತ್ತೆ ಈತ 5 ಜನ ಇದ್ದಾರೆ, ಮೆಜಾರಿಟಿ. ಇನ್ನು ಉಳಿದಂತೆ ಹರಿಮಿತ್ರ 1, ಆಕ್ರಂದ ಸಾರ ಪಾರ್ಶ್ವನಿಗ್ರಹ ಸಾರ ಸ್ನೇಹಿತರಾಗಿದ್ದಾರೆ, ಅವರಿಬ್ರು 1. ಈ ಗುಂಪಲ್ಲಿ 10 ಜನಗಳ ಗುಂಪಲ್ಲಿ ಈತನೇ ಬಲಿಷ್ಠ. ನಮ್ಮ ವಿಜಿಗೀಷು ಬಲಿಷ್ಠ ಆದ. ನೋಡಿ ಸಂಬಂಧ ಹೇಗಿದೆ. ಹಾಗಾದ್ರೆ ಹರಿ ಮತ್ತೆ ಹರಿಮಿತ್ರ
ಹರಿಮಿತ್ರ ಮಿತ್ರ ಪಾರ್ಶ್ವನಿಗ್ರಹ ಪಾರ್ಶ್ವನಿಗ್ರಹ ಸಾರ ಒಂದಾಗ್ಬೋದಲ್ವಾ ಸರ್? ಇವರು 3+5 ಜನ ಆಗೋದ್ರು ಅಂದ್ರೆ 5 ಜನ ಆದ್ರು ಅವರಿಬ್ಬರ ಮಧ್ಯೆ ವಿಜಿಗೀಷು ಇದ್ದಾನೆ, ಅವ್ರದೇ ಬೇರೆ ದಿಕ್ಕು, ಇವ್ರದೇ ಬೇರೆ ದಿಕ್ಕು. ಹಾಗಾಗಿ ಅಷ್ಟು ಸುಲಭನಾಗಿ ಅವರು ಒಂದಾಗ್ಲಿಕ್ಕೆ ಆಗೋದಿಲ್ಲ. ಈ ಒಂದು ನೆರೆಹೊರೆ ರಾಜ್ಯಗಳ ಪೈಕಿ ಬಂದಾಗ ಈ ರೀತಿ ಸಂಬಂಧ ಬೆಸ್ಕೊಂಡಿರೋದನ್ನ ನಾವು ನೋಡ್ಬೋದು. ಇನ್ನೆರಡು ನೋಡ್ತಾ ಇದ್ದೀರಿ, ಮಧ್ಯಮ ಮತ್ತೆ ಉದಾಸೀನ ಅಂತ. ಮಧ್ಯಮ ಇವರು ಯಾರ ತಂಟೆಗೂ ಬರೋದಿಲ್ಲ, ಅವನ ಪಾಡಿಗೆ ಅವನಿರ್ತಾನೆ. ಉದಾಸೀನ ಇದನ್ನಲ್ಲ, ಉದಾಸೀನ ಅತ್ಯಂತ ಬಲಿಷ್ಠ ರಾಜ, ಆದ್ರೆ ಇವರ ಜೊತೆ ಯಾವುದೇ ಸಂಬಂಧವನ್ನ ಅವನು ಇಟ್ಕೊಂಡಿರೋದಿಲ್ಲ. ಯಾರ ಜೊತೆ? ಈ ವಿಜಿಗಿಷು ಅಥವಾ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದಿಲ್ಲ. ವಿಜಿಗಿಷಿಗೆ ಅವನದೇ ಆದ ಒಂದು ಮಂಡಲ ಸಿದ್ಧಾಂತ ಇರುತ್ತೆ, ಅವನದೇ ಆದ ಒಂದು ಸ್ನೇಹ ಬಳಗ ಇರುತ್ತೆ. ಒಟ್ಟಾರೆ ನಮ್ಮ ವಿಜಿಗಿಷು ಹೇಗಿದ್ದಾನೆ, ಇಲ್ಲಿ ಅವನ ರಿಲೇಶನ್ಶಿಪ್ ಹೇಗಿದೆ, ಅದೇ ರೀತಿ ಪ್ರತಿ ರಾಜ ಅವನದೇ ಆದ ಒಂದು ನೆಟ್ವರ್ಕ್ ಅಲ್ಲಿ ರಾಜಮಂಡಲ ಸಿದ್ಧಾಂತನ ಇಟ್ಕೊಂಡಿರ್ತಾರೆ. ರಾಜಮಂಡಲ ಸಿದ್ಧಾಂತದ ಪ್ರಕಾರ ಕೆಲಸ ಮಾಡ್ತಾ ಹೋಗ್ತಾರೆ, ಸ್ನೇಹ ಸಂಪಾದನೆ ಮಾಡ್ತಾ ಹೋಗ್ತಾರೆ, ರಾಜ್ಯಗಳ ನಡುವೆ ಸಂಬಂಧ ಇಟ್ಕೊಂಡಿರ್ತಾರೆ. ಆಗ ರಾಜ್ಯ ಉಳಿತಾಯ, ರಾಜ್ಯದ ರಕ್ಷಣೆ ಆಗುತ್ತೆ. ಹರಿ ಮತ್ತೆ ಪಾರ್ಶ್ವನಿಗ್ರಹ ಏನಾದ್ರೂ ವಿಜಿಗೀಷು ಮೇಲೆ ದಾಳಿ ಮಾಡಿದ್ರೆ, ಈ ಕಡೆ ಹರಿ ಮೇಲೆ ಮಿತ್ರ ಬರ್ತಾರೆ, ಈ ಕಡೆ ಏನಾದ್ರೂ ಪಾರ್ಶ್ವನಿಗ್ರಹ ದಾಳಿ ಮಾಡಿದರೆ ಆಕ್ರಂದ ಮತ್ತೆ ಆಕ್ರಂದ ಸಾರ ವಿಜಿಗೀಷುಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ರಾಜ್ಯ ರಾಷ್ಟ್ರ ವ್ಯವಸ್ಥೆ ಒಳಗಡೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೌಟಿಲ್ಯ ಅವರು ಕಟ್ಟಿಕೊಟ್ಟಿದ್ದಾರೆ ಅವರ ಮಂಡಲ ಸಿದ್ಧಾಂತದಲ್ಲಿ. ನಂತರ ಇಲ್ಲಿ ಉದಾಸೀನ ನಿಮಗೆ ಗೊತ್ತಿರಲಿ, ಅತ್ಯಂತ ಬಲಿಷ್ಠ ರಾಜ, ಆದ್ರೆ ಈತ ವಿಜಿಗೀಷಿಗೆ ನೆರೆಯ ರಾಜ್ಯ ಆಗಿರೋದಿಲ್ಲ, ಆತ ನೆರೆಹೊರೆ ಅಲ್ಲ. ಹಾಗಾಗಿ ಆತ ದೂರ ಇರ್ತಾನೆ, ಅವಂದೇ ಆದ ಸಂಬಂಧ ಇರುತ್ತೆ. ಇಲ್ಲಿ ರಾಜನಾದವನು ಕಡ್ಡಾಯವಾಗಿ ನೆರೆ ರಾಜ್ಯಗಳೊಂದಿಗೆ ಸದಾ ಜಾಗೃತಿನಾಗಿರ್ಬೇಕಾಗಿರುತ್ತೆ, ವ್ಯವಹಾರಗಳನ್ನ ಇಟ್ಕೊಬಾರ್ದಾಗಿರುತ್ತೆ, ಯಾವುದೇ ರೀತಿ ಸಂಬಂಧಗಳನ್ನ ಇಟ್ಕೊಬಾರ್ದಾಗಿರುತ್ತೆ. ಅವರೆಲ್ಲಾ ಸಂಬಂಧಗಳು ಸ್ನೇಹಿತ ರಾಷ್ಟ್ರಗಳೊಂದಿಗೆ ಮಾತ್ರ ಇರ್ಬೇಕಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇದಿಷ್ಟು ಕೌಟಿಲ್ಯರವರ ಸಪ್ತಾಂಗ ಸಿದ್ಧಾಂತ ಮತ್ತು ಮಂಡಲ ಸಿದ್ಧಾಂತ. ಇಂದ ಇದುವರೆಗೂ ಏನು ಕೌಟಿಲ್ಯರವರ ಬಗ್ಗೆ ಕೇಳಿದ್ದೀವಿ, ಅವ್ರ ಬಗ್ಗೆ ಹೆಚ್ಚುವರಿ ಮಾಹಿತಿಗೋಸ್ಕರ ಕೆಲವೊಂದು ವೆಬ್ಸೈಟ್ಗಳನ್ನ ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರನ ಕೃಷ್ಣ ಭಟ್ಟ ಬರೆದಿರೋ ಅಂತ ಒಂದು ಕನ್ನಡ ಪುಸ್ತಕ, ಕೌಟಿಲ್ಯರ ರಾಜ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ BS ನರಗುಂದಕರ ಅವರು ಬರೆದಿರೋ ಪುಸ್ತಕ, ಅದಲ್ದೇನೆ ಕೌಟಿಲ್ಯಸ್ ಅರ್ಥಶಾಸ್ತ್ರ ಒಂದು ಆನ್ಲೈನ್ ಬುಕ್, ಜೈಕೋರ್ ಅವರ ಒಂದು ಆನ್ಲೈನ್ ಪುಸ್ತಕ ಇದೆ. ಜೊತೆಗೆ ಸಾಕಷ್ಟು ಜಾಲತಾಣಗಳಲ್ಲಿ ಕೌಟಿಲ್ಯರ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಗಳು ಸಿಗುತ್ತೆ. ಹೆಚ್ಚುವರಿ ಮಾಹಿತಿಗಾಗಿ, ಹೆಚ್ಚುವರಿ ಅಧ್ಯಯನಕ್ಕಾಗಿ ನೀವು ಅದನ್ನ ಅಧ್ಯಯನ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಕೌಟಿಲ್ಯ ಮತ್ತೆ ಕೌಟಿಲ್ಯರವರ ಆಡಳಿತಾತ್ಮಕ ವ್ಯವಸ್ಥೆನ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.